ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಎದುರೇ ಕಣ್ಣೀರಿಟ್ಟಂತ ಎಚ್.ಡಿ. ರೇವಣ್ಣ ದೊಡ್ಡ ಬೀಕನಹಳ್ಳಿಯ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಕಣ್ಣೀರ್ ಹಾಕಿದ್ದಾರೆ. ಇದು ದೇವೇಗೌಡರಿಗೆ ಶಕ್ತಿ ಕೊಟ್ಟ ಗ್ರಾಮ ಅಂತ ರೇವಣ್ಣ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಕುಮಾರಸ್ವಾಮಿ ವೇದಿಕೆಯಲ್ಲಿ ಇರುವಾಗಲೇ ಕಣ್ಣೀರಿಟ್ಟಂತ ರೇವಣ್ಣ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸತ್ತಿದ್ಯಾ ಬದುಕಿದ್ಯಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು 1.5 ವರ್ಷ ಎಷ್ಟೇ ನೋವಾದ್ರೂ ತಡೆದುಕೊಳ್ಳಿ, ನಾನು ಇದನ್ನ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೆಂಥ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಾಕಳ್ಳಿ. ಏಕೆಂದ್ರೆ ಆ ಉದ್ದೇಶದಿಂದನೇ ನಾನು ದೊಡ್ಡ ಸಾಕಳ್ಳಿ. ಏಕೆಂದರೆ ಆ ಉದ್ದೇಶದಿಂದನೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣನ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆ ನನಗೊಂದು ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಕಾಯ್ತಾ ಇದ್ದೀನಿ ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ